ಪದಕವನ್ನು ವಹಿಸೋಣ. ಶ್ಯಾಮ್ ಅಂತ ಸೇಲ್ಸ್ ಮ್ಯಾನೇಜರು, ಚರಣ್ ಅಂತ, ಚೇತನ್, ಮೋಹನ್ ಅಂತ, ನಿಖಿಲ್ ಅಂತ. ಮಹೀಂದ್ರ 2 ಶೋರೂಮ್ ಇದೆ. ಸರ್ವಿಸ್ ಅದಕ್ಕೆ ಬೆಳಗಿದ್ರೆ ಸರ್ವಿಸ್ ಆದ್ರೆ ಕಪ್ಪ ಸರ್. ಇದು ಎಂಜಾಯ್ ಮಾಡಿ ಗ್ರೌಂಡ್ ಇಂಪಾರ್ಟೆಂಟ್ ಮಾಂಡೋವಿ ಮಾರುತಿ. ಒಳ್ಳೆ ಎಫರ್ಟ್ ಮಾಡಿದಾರಪ್ಪ. ಮಾಡಿಕೊಂಡಿರ್ತಕ್ಕಂಥ ಹೆಸರಾಂತ ಅಧಿಕಾರಿಗಳು ಆಗಿರ್ತಕ್ಕಂಥ ಡಿಜಿಪಿ ದೇವರಾಜನವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲ ಬಹಳ ಅದ್ದೂರಿಯಾಗಿ ನೀವು ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ರಿ. ನಮ್ಮೆಲ್ಲರಿಗೂ ಕೂಡ ಸವಿನಯ ಮಾಡ್ತೀವಿ. ಬಹಳ ಸಂತೋಷ ಇದೆ ಈ ಕಾರ್ಯಕ್ರಮದ ಬಗ್ಗೆ. ನಮ್ಮ ಮಾಸ್ಟರ್ ಹೇಳಿದ್ರು, ವಂಶೋದಯ ಆಸ್ಪತ್ರೆಯಲ್ಲಿ ಎನ್ಐಸಿಯು ವಿಭಾಗದಲ್ಲಿ ತಜ್ಞ ನಿಯೋನಾಟಾಲಜಿಸ್ಟ್ಗಳು ನೋಡಿಕೊಳ್ಳುತ್ತಾರೆ. ವೆಂಟಿಲೇಟರ್, HFNC, ಕ್ರಿಟಿಕಲ್ ಫೋಟೋಥೆರಪಿಯಂತಹ ಉನ್ನತ ಮಟ್ಟದ ಯಂತ್ರೋಪಕರಣಗಳನ್ನು ಒಳಗೊಂಡಿದ್ದು ಯಾವುದೇ ರೀತಿಯ ಸೋಂಕು ಅಥವಾ ಇನ್ಫೆಕ್ಷನ್ಸ್ ಕ್ರಿಟಿಕಲ್ ಲೆವೆಲ್ ಕೇರ್ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ದೊಡ್ಡಯ್ಯರು. ಸೊ ಆಗ ನಾನು ಈ ಜಿಲ್ಲಾ SP ಇದ್ದೆ. ಆ ಊರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಒಂದು ರಂಗಮಂದಿರದಲ್ಲಿ ಹನುಮಂತಪುರ ಕಾರ್ಯಕ್ರಮಕ್ಕೆ ಕರೆದು ಕಾರ್ಯಕ್ರಮ ಮುಗಿದ ನಂತರ ಗೌರ್ಮೆಂಟ್ ಸ್ಕೂಲ್ ಕಾಣ್ತಾ ಇತ್ತು. ಗೌರ್ಮೆಂಟ್ ಸ್ಕೂಲ್ ಮೇಲೆ ಒಂದು ಸ್ವಲ್ಪ ವಿಶೇಷವಾದ ಪ್ರೀತಿ ಇರುತ್ತೆ. ಯಾಕೆಂದರೆ ಯಾರು ಗೌರ್ಮೆಂಟ್ ಸ್ಕೂಲಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಾರೆ ಅವ್ರಿಗೆ ಆ ಸರ್ಕಾರಿ ಶಾಲೆ ಕಷ್ಟ ಗೊತ್ತಿರುತ್ತೆ. ಹಾಗಾಗಿ ಸುಮ್ಮನೆ ಹಾಗೆ ನಡ್ಕೊಂಡು ಹೋದಾಗ ಮಳೆ ಬರ್ತಿತ್ತು. ಮಳೆ ಬಂದು ಅವ್ರು ಹೇಳಿದಾಗೆ ಭಾಳಷ್ಟು ಮಳೆ ಇತ್ತು, ಸುರಿದಿತ್ತು. ಸ್ಪಂದಿಸೋ ಅಧಿಕಾರಿಗಳಿದ್ರೆ ಸರ್ಕಾರಿ ಸೇವೆ ಎಷ್ಟು ಸುಂದರವಾಗಿದೆ ಇರುತ್ತೆ ಅನ್ನೋದಕ್ಕೆ ಆಗಿನ ಕೋಲಾರ ಜಿಲ್ಲಾ ಪಂಚಾಯತ್ನ CEO ಆಗಿ, ಮೈಸೂರಿನ CEO ಆಗಿ, ಈಗ ಇತ್ತೀಚೆಗೆ ಬೇರೆ ಮೈಸೂರಿನಲ್ಲಿ CEO ಇದ್ದಾರೆ ಉಕೇಶ್ ಕುಮಾರ್ ಅಂತ, ಯಂಗ್ಸ್ಟರು. ಅವ್ರ ಫಾದರ್ ಇಂಡಿಯನ್ ಆರ್ಮಿನಲ್ಲಿ ಕೆಲಸ ಮಾಡಿದಂಥ ಸರ್ವೀಸಲ್ಲಿದ್ದಂಥ ಆರ್ಮಿನಲ್ಲಿದ್ದಂಥ ಒಬ್ಬ ಅಧಿಕಾರಿಯ ಮಗ ಅವರು. ಒಂದೇ ಒಂದು ಫೋನ್ ಕಾಲ್ಗೆ ಆ ಊರಿಗೆ ಬಂದು ಅಲ್ಲಿ ನಿಂತ್ಕೊಂಡು ಆ ಸ್ಕೂಲ್ನ ಸಂಪೂರ್ಣವಾಗಿ ಮಾರ್ಪಾಡು ಮಾಡಿ ಹೊಸ ಸ್ಕೂಲ್ ಮಾಡಿದ್ರು ಉಕೇಶ್ ಕುಮಾರ್ ಅವರು. ನೋಡಿ, ಅವರು ಇವತ್ತು ಜಿಲ್ಲೆಯಲ್ಲಿಲ್ಲ, ಬೇರೆ ಜಿಲ್ಲೆಯಲ್ಲಿಲ್ಲ, ಮೈಸೂರಿನಲ್ಲಿದ್ದಾರೆ. ಆದರೂ ಇವತ್ತು ನಮ್ಮ ಮಾಸ್ಟರ್ ಅವರನ್ನು ಅಧಿಕಾರಿನ ನೆನೆಸ್ಕೊಳ್ತಾರೆ ಅಂದರೆ ಒಳ್ಳೆ ಕೆಲಸ ಮಾಡಿದ್ರೆ, ಒಳ್ಳೆ ಉದ್ದೇಶ ಇದ್ದರೆ ಸಮಾಜ ಗುರುತಿಸುತ್ತೆ ಅನ್ನೋದಕ್ಕೆ ಸೊ ಇದೊಂದು ನಿದರ್ಶನ. ಸೊ ಉಕೇಶ್ ಕುಮಾರ್ ಅದಲ್ಲದೆ ಭಾಳಷ್ಟು ಕೆಲಸಗಳನ್ನು ಈ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಭಾಳ ಸಂತೋಷ. ಅವರು ಆ ಥರ ಅಧಿಕಾರಿ ಅವ್ರ ಜೊತೆಗೆ ವೆಂಕಟರಾಜು ಅಂತ ಜಿಲ್ಲಾಧಿಕಾರಿ ಇದ್ದರು. ಸೊ ಅವರು ಕೂಡ ಅಷ್ಟೇ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ತಾಯಿದ್ರು. ಸೊ ಅದನ್ನು ಹೊರತುಪಡಿಸಿ ಇವತ್ತು ನನಗೆ ತಿರುಮಲೇಶ್ ಫೋನ್ ಮಾಡಿದರು, ಮಾಸ್ಟರ್ ಫೋನ್ ಮಾಡಿದರು, ಇದು ಬೇಕು ಅಂತ. ಇದು ವಿಶ್ವೇಶ್ವರ ಸ್ಕೂಲ್ನವ್ರಿಗೆ ಕೊಟ್ಟಿದ್ವಿ. ಅವರು ಶನಿವಾರ ಭಾನುವಾರ ರೆಗ್ಯುಲರ್ಗೆ ಆಡ್ಕೊಳ್ತಾರೆ. ಅವ್ರು ಉಲ್ಲಾಸ್ ಅಂತ ಅವ್ರು ಏನು ಕೋಚ್ ಇದ್ದಾರೆ ರಿಕ್ವೆಸ್ಟ್ ಮಾಡಿ, ಇಲ್ಲ ಇವರು ಹೊಸ ಒಂದು ಪ್ರಯತ್ನ ಮಾಡಿದ್ದಾರೆ. ವಾರ ಪೂರ್ತಿ ದುಡ್ದಿರ್ತಾರೆ ಶೋರೂಮ್ಸಲ್ಲಿ, ಸರ್ವಿಸ್ ಸೆಂಟರ್ಸಲ್ಲಿ. ಅವರೊಂದು ಕ್ರಿಕೆಟ್ ಮ್ಯಾಚ್ ಆಡಲಿ, ಒಂದು ದಿವಸ ಬ್ರೇಕ್ ಕೊಡಿ ನಿಮ್ಮದು
ಮಕ್ಕಳಿಗೆ ಟ್ರೈನಿಂಗ್ ಅಂದಿದ್ದಕ್ಕೆ ಅವರು ಇವತ್ತು ಬಿಟ್ಕೊಟ್ಟಿದ್ದಾರೆ ಅವರು ಉಲ್ಲಾಸ್ ಅವರು. ಸೊ ಹಾಗಾಗಿ ನೀವೆಲ್ಲ ಇಲ್ಲೇ ಇದ್ದೀರಿ. ಮುಂದಿನ ದಿನಗಳಲ್ಲಿ ಈ ಸ್ಟೇಡಿಯಮ್ಮು, ಈ ಕ್ರಿಕೆಟ್ ಗ್ರೌಂಡ್ ಏನಿದೆ, ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ. ಮುಂದಿನ ದಿನಗಳಲ್ಲಿ ಈ ಸ್ಟೇಡಿಯಮ್ಮು ಮತ್ತು ಅದರ ಜೊತೆಗೆ ನಮ್ಮೂರನ್ನು ಕ್ರೀಡಾ ಕೇಂದ್ರ, ಎಲ್ಲ ಆಟಗಳಿಗೂ ಇದೊಂದು ಸೆಂಟರ್ ಆಗಬೇಕು. ಕ್ರಿಕೆಟು, ಫುಟ್ಬಾಲು, ವಾಲಿಬಾಲು, ಅದೊಂದು ಬೇರೆ ಒಂದು ಪ್ರಯತ್ನ ಇದೆ. ಆ ಪ್ರಯತ್ನ ಸಫಲ ಆಗುತ್ತೆ. ಈ ದಿನದ ವಿಶೇಷ ಏನು ಅಂದರೆ, ನೀವೆಲ್ಲ ಎಷ್ಟು ಲಕ್ಕಿ ಅಂದರೆ ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಬಂದಿರೋ ಹುಡುಗರು ಈ ದಿನ ನಿಮ್ಮ ಜೊತೆ ಒಬ್ಬರು ಚೀಫ್ ಗೆಸ್ಟ್ ಇದ್ದಾರೆ. ಮೋಸ್ಟ್ಲಿ ನಿಮ್ಗೆ ಯಾರು ಅವರು ಅಂತ ಗೊತ್ತಿಲ್ಲ. ನಮ್ಮ GK ಅನಿಲ್ ಕುಮಾರ್ ಅವರು. GK ಅನಿಲ್ ಕುಮಾರ್ ಅವ್ರನ್ನ ನೀವು ಸಡನ್ನಾಗಿ ಗುರ್ತಿಡಿಯೋಕ್ಕಾಗಲ್ಲ. ನೀವು ಯೂಟ್ಯೂಬ್ಗೆ ಹೋಗಿ GK ಅನಿಲ್ ಕುಮಾರ್ ಕ್ರಿಕೆಟರ್ ಅಂತ ಹೊಡೆದ್ರೆ ಈಸ್ ಅ ಫಸ್ಟ್ ಕ್ಲಾಸ್ ಕ್ರಿಕೆಟರ್. ಆಮೇಲೆ ಭಾಳಷ್ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚಸಲ್ಲಿ ಇವ್ರದ್ದು ಕಾಮೆಂಟೇಟರ್. ಆಮೇಲೆ ರಣಜಿಗಾಡಿದ್ದಾರೆ, ನ್ಯಾಷನಲ್ಗಾಡಿದ್ದಾರೆ. ಆಮೇಲೆ ಒನ್ ಆಫ್ ದ ಬೆಸ್ಟ್ ಕೋಚ್ ಇನ್ ಬ್ಯಾಂಗ್ಳೂರ್ ಯಾರಾದ್ರು ಇದ್ರೆ ಕ್ರಿಕೆಟ್ ಕೋಚ್ಗೆ GK ಅನಿಲ್ ಕುಮಾರ್. ಅವ್ರದ್ದೇ ಒಂದು ಅಕಾಡೆಮಿ ಇದೆ. ಇವತ್ತು ಯಾಕೆ ಬಂದಿದ್ದಾರೆ ಅವರು ಈ ಸ್ಟೇಡಿಯಂಗೆ, ಇಲ್ಲಿಗೆ ಅಂದರೆ, ಸುದೀಪ್ ಅವರು ಏನು CCL ಮ್ಯಾಚ್ ಟೂರ್ನಮೆಂಟ್ ನಡೆಸ್ತಾರೆ, ಆ ಟೂರ್ನಮೆಂಟ್ಗೂ ಅವರು ಅಡ್ವೈಸರ್. ಆ ಟೂರ್ನಮೆಂಟ್ನ ಸಂಪೂರ್ಣವಾಗಿ CCL ವರ್ಸಸ್, ನಾವೊಂದ್ಸರಿ ಕರ್ನಾಟಕ ಪೊಲೀಸ್ ವರ್ಸಸ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಅವ್ರ ಜೊತೆ ಒಂದು ಮ್ಯಾಚ್ ಆಡಿದ್ವಿ ಆಲೂರು ಚಿನ್ನಸ್ವಾಮಿ ಆಲೂರು ಕ್ರಿಕೆಟ್ ಗ್ರೌಂಡಲ್ಲಿ. ಆಗ ಕೂಡ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಇವತ್ತು ಯಾಕೆ ಇಲ್ಲಿ ಬಂದಿದ್ದಾರೆ ಅಂದರೆ, ರೆಗ್ಯುಲರ್ ಆಗಿ ಇನ್ನು ಮೇಲೆ ಕೋಲಾರದಲ್ಲಿ ಯಾರು ಕ್ರಿಕೆಟ್ ಅಭಿಮಾನಿಗಳು, ಕ್ರಿಕೆಟ್ ಆಡಬೇಕು ಅಂತ ಯಾರು ಚಿಕ್ಕ ಮಕ್ಕಳಿದ್ದಾರೆ, ಅವರಿಗೆ ಒಂದು ಪರ್ಮನೆಂಟಾಗಿ ಇಲ್ಲಿ ಕೋಚಿಂಗ್ ಸೆಂಟರ್ ಮಾಡಬೇಕು, ಕ್ರಿಕೆಟ್ ನೆಟ್ಸ್ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಸೇವೆ ಕೋಲಾರದ ಯುವಕರಿಗೆ, ಕೋಲಾರದ ಚಿಕ್ಕ ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ, ಮತ್ತು ಯಾರು ಕ್ರಿಕೆಟ್ ಅನ್ನ ಕೆರಿಯರ್ ಆಗಿ ಪರಿಗಣಿಸಬೇಕು ಅಂತ ಇದ್ದಾರೆ, ಅವರಿಗೆ ಮುಂದಿನ ದಿನಗಳಲ್ಲಿ ಅವರು ನೆಲೆಯಾಗಿ ನಿಲ್ತಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಅನಿಲ್ ಕುಮಾರ್ ಅವರಿಗೆ ಈ ಗ್ರೌಂಡ್ಗೆ ಮತ್ತು ಈ ಊರಿಗೆ, ನಮ್ಮ ಜಿಲ್ಲೆಗೆ ಸ್ವಾಗತ. ಅನಿಲ್ ಕುಮಾರ್. ಅನಿಲ್ ಕುಮಾರ್ದು ವಿಶೇಷತೆ ಏನು ಅಂದರೆ, ಭಾಳ ಆತ್ಮೀಯ ಸ್ನೇಹಿತರು ನನಗೆ ಕಳೆದ 15-20 ವರ್ಷದಲ್ಲಿ. ರಣಜಿ ಕ್ರಿಕೆಟರ್ ಅವರು. ಯಾವಾಗ ಫೋನ್ ಮಾಡಿದ್ರು ಪಾಸಿಟಿವ್ ಆಗಿ ಹೇಳ್ತಾರೆ, ಮಾಡೋಣ ಬಿಡಿ ಸರ್, ಬರ್ತೀನಿ ಬಿಡಿ ಸರ್, ಆಯಿತು ಬಿಡಿ ಸರ್ ಅಂತ. ಈ ಕಾಲದಲ್ಲಿ ರಾಗ ಹೇಳೋದು ಅಂತ ರಾಗ ಹೇಳೋದು ಆಗೋ ಕೆಲಸನ ಆಗದಿರಂತ ಮಾಡೋ ಜನನೇ ಭಾಳ ಜನ ಅಲ್ವಾ. ನಾವು ಮಾಸ್ಟರ್ ಕೇಳಿದಾಗ ಹೇಳ್ಬೋದು, ಬಿಡಿ ಮಾಸ್ಟರ್ ಆಗಲ್ಲ, ನೆಕ್ಸ್ಟ್ ವೀಕ್ ನೋಡ್ಕೊಳ್ರಿ ಅಂತ. ಪಾಪ ಏನೋ ಒಂದು ಹೊಸದಾಗಿ ನೀವು ಶೋರೂಮ್ಸ್ ಅವ್ರು ಏನೋ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀರಿ ಆಡಬೇಕು ಅಂತ. ಆಯ್ತು ಬಿಡಿ ಕೊಡ್ತೀವಿ ಅನ್ನೋದು ಒಳ್ಳೇದಾ, ಇಲ್ಲ ನೋಡ್ತೀನಿ ಅನ್ನೋದು ಒಳ್ಳೇದಾ? ಚೂಸ್ತಾನ್ ಲೇಪ ಅಂದ್ರೆ ಏನೋ ಹಿಂಗನ್ಸುತ್ತೆ, ಹೋಯ್ತು ಅಂತ. ಚೂಸ್ತಾನ್ ಲೇಪ ಅಂದ್ರೆ ಹೋಯ್ತು ಅಂತ. ಮಾಡೋಣ ಬಿಡ್ರಿ ಅಂತ ಆ ಪಾಸಿಟಿವಿಟಿ ಅನಿಲ್ ಕುಮಾರ್ ಅವ್ರ ಹತ್ರ ಇದೆ. ಮುಂದಿನ ದಿನಗಳು ಇಲ್ಲೇ ಒಂದು ಈಗ ನೆಟ್ಸ್ ಎಲ್ಲಿ ಮಾಡಬೇಕು ಅಂತ ಅವರು ಮಾರ್ಕ್ ಮಾಡಿ ಡಿಸೈಡ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಒಳ್ಳೇದಾಗತ್ತೆ, ಒಳ್ಳೇದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಈಗ ಈ ಟೂರ್ನಮೆಂಟ್ನ ಇನಾಗ್ರೇಷನ್ನು ಮಾಡೋಣ. ಚೆನ್ನಾಗಿ ಆಡಿ. ಹ್ಯಾವ್ ಎ ಪ್ಲೆಸೆಂಟ್ ಸ್ಟೇ. ಥ್ಯಾಂಕ್ ಯು.